ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ವೆಲ್ಕಮ್ ಟು ಆಲ್. 2026ನೇ ಸಾಲಿನಲ್ಲಿ ಯಾರೊಂದು ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗು, ಪಿ ಯು ಸಿ ಮೇಲೆ ಬಿ ಎಸ್ ಸಿ ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು ಮತ್ತು ಬಿ ಪಿ ಟಿ, ಎ ಎಚ್ ಎಸ್ ಬೇರೆ ಬೇರೆ ಕೋರ್ಸ್ಗಳು ಇರ್ಬೋದು, ಮತ್ತು ಬಿ ಫಾರ್ಮಸಿ, ಫಾರ್ಮಾಡಿ ಕೋರ್ಸ್ಗಳನ್ನು, ಲ್ಯಾಟ್ರಿ ಎಂಟ್ರಿ ಕೋರ್ಸ್ಗಳನ್ನು ಮಾಡುವಂಥ ಮತ್ತು ವಿವಿಧ ಕೋರ್ಸ್ಗಳಿದ್ದಾವೆ. ಸ್ಪೆಷಲಿ ಈ ಒಂದು ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ನಮ್ಮ ಚಾನಲ್ ಅಪ್ಡೇಟ್ ಮಾಡೋದ್ರಿಂದ ಈ ಒಂದು ಅಪ್ಲಿಕೇಶನ್ ಮತ್ತು ಎಕ್ಸಾಮನ್ನು ಯಾರು ಅಟೆಂಡ್ ಆಗಿರಿ ಅಷ್ಟೇ ಹೇಳ್ತಾ ಇರುವಂಥದ್ದು. ಮತ್ತು ಸರ್ ನೀವು ಎಚ್ ಎಸ್ಗೆ ಅಟೆಂಡ್ ಆಗಬೇಡ ಅಂತ ಹೇಳಿದಿರಿ ಅಂತ, ಎಚ್ ಎಸ್ಗೆ ಕೆ ಸಿ ಟಿ ಅವಶ್ಯಕತೆ ಇಲ್ಲ, ಆದರೂ ಕೂಡ ನೀವು ಅಟೆಂಡ್ ಆಗಿದ್ದರೆ ಅಂಥ ಒಂದು ಅಭ್ಯರ್ಥಿಗಳಿಗೆ ಕೀ ಮೂಲಕ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀರಿ. ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ಕೀ ಉತ್ತರಗಳನ್ನು ಯಾಕೆ ಸಿ ಇ ಟಿ ಒಳಗಡೆ ನಿಮಗೆ ಕೀ ಉತ್ತರಗಳನ್ನು ಪ್ರತಿ ವರ್ಷವೂ ಕೂಡ ರಿಲೀಸ್ ಮಾಡ್ತಾರೆ. ಯಾಕೆ ಬೇಕಿದೆ ಅಂತಂದರೆ ನಿಮಗೆ ಎಷ್ಟು ಅಂಕಗಳು ಬಂದ ಒಂದು ಗೊತ್ತಾಗಬೇಕಲ್ಲ. ಈಗ ನೀವು ಎಕ್ಸಾಮ್ ಬರೆದಿರಿ, ಆ ಎಕ್ಸಾಮಲ್ಲಿ ನಿಮಗೆ ಆ ಒಂದು ಅಂಕಗಳ ಆಧಾರದ ಮೇಲೆ, ನೀವು ಪರೀಕ್ಷೆ ತೆಗೆದುಕೊಂಡಿರುವ ಅಂಕಗಳ ಆಧಾರದ ಮೇಲೆ ಮುಂದೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಸೊ ಇವಾಗ ನಿಮ್ಮ ಒಂದು ನಂಬರ್ಗಳನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಲಿಂಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೀವು ಎಷ್ಟು ಅಂಕಗಳನ್ನು ತೊಗೊಂಡಿರಿ ಅನ್ನೋದು ಜಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಕೀ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೀ ಉತ್ತರಗಳನ್ನು ಕ್ಲಿಕ್ ಮಾಡ್ಕೊ ನೋಡಿ. ಅಭ್ಯರ್ಥಿಗಳಲ್ಲಿ ಕ್ಲಿಕ್ ಮಾಡಿದಾಗ ಏನಾಗಿದೆ ಅಂತಂದರೆ, ಈಗ ಆಲ್ರೆಡಿ ಏನೋ ಒಂದು ಕೀ ಉತ್ತರಗಳನ್ನು ಕೊಡಲಾಗಿತ್ತು. ಇಲ್ಲಿ ಮತ್ತೊಮ್ಮೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಕೀ ಹೊಸದಾದಂಥ ಪರೀಕ್ಷೆ ಅಂದರೆ ವೆರಿಫಿಕೇಷನ್ ಮಾಡಿಕೊಂಡು ಮತ್ತೊಮ್ಮೆ ಕೀ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಕೆ ಸಿ ಟಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳಿಗೆ ಕೀ ಉತ್ತರಗಳನ್ನು ಕೀ ವೆಬ್ಸೈಟ್ನಲ್ಲಿ 26/4/2000 ಅಂದರೆ ಹೋದ ತಿಂಗಳ ಪ್ರಕಟಿಸಲಾಗಿತ್ತು. ಪ್ರಕಟಿಸಿರುವ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ 30/4/2026 ಸಂಜೆ 5 ಒಳಗಾಗಿ ಸಲ್ಲಿಸಲು ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೊಟ್ಟ ಮೇಲೆ ಅದನ್ನು ತಜ್ಞರ ಒಂದು ಸಲಹೆ ಮುಖಾಂತರ ಪರಿಶೀಲನೆ ಮಾಡಿದಾಗ ಕೀ ಉತ್ತರಗಳ ವಿವರಗಳು ಈ ಕೆಳಗಿನಂತೆ ಕೊಟ್ಟಿದ್ದೀವಿ, ಈ ಕೆಳಗಿನಂತೆ ಬಂದಿದ್ದಾವೆ ಅಂತೇಳಿ ಇಲ್ಲಿ ಕೀ ಉತ್ತರಗಳನ್ನು ಇವರು ಕೊಟ್ಟಿದ್ದಾರೆ. ಓಕೆ, ಕೀ ಉತ್ತರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಸೂಚನೆಯಲ್ಲಿ ಬರೆದಿದ್ದಾರೆ, ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳು ಹೊರತುಪಡಿಸಿ ಇವುಗಳನ್ನು ಹೊರತುಪಡಿಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ವಿಷಯಗಳಲ್ಲಿ ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದರೆ ಇವನುಗಳನ್ನು ಹೊರತುಪಡಿಸಿ ಯಾವುದೇ ಥರಂಥ ಬದಲಾವಣೆ ಇಲ್ಲ. ಇವೊಂದು ಮ್ಯಾಥ್ಸಲ್ಲಿ ಕೂಡ ಯಾವುದೇ ಥರಂಥ ಬದಲಾವಣೆ ಇರುವುದಿಲ್ಲ ಅಂಥೇಳಿ ಇವರು ಇದರಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು. ಇದನ್ನು ಚೆಕ್ ಮಾಡ್ಕೊಳ್ರಿ, ಯಾಕಂದರೆ ಮೊದಲೊಂದು ಬಂದಿತ್ತು, ಈಗ ಒಂದು ಬಂದಿದೆ. ಇದರಲ್ಲಿ ನಿಮ್ಗೆ ಏನಾದರೂ ಅಡ್ವಾಂಟೇಜಸ್ ಇದೆಯಾ ಅಂಥೇಳಿ.